ಕರ್ನಾಟಕದ ರೈತ ಕೋಟಿ ಜನ ಕೇಳ್ತಾ ಇರೋದು ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಿರೋದು ನನ್ನ ಮೇಲೆ ಭರವಸೆ ಇಡಿ, ಸಂಪೂರ್ಣ ಸಾಲ ಮನ್ನಾ ಚಿಂತೆಯನ್ನ ನನಗೆ ಬಿಟ್ಟು ಬಿಡಿ ಅಂತಿದ್ದಾರೆ. ಹಾಗಾದ್ರೆ ಏನ್ ನಡೀತಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಚಾಲ್ತಿ ಸಾಲ ಮನ್ನಾಗೆ ನಂಗೆ ಸಮಯ ಕೊಡಿ, ಬೈಯಿಂಗ್ ಟೈಮ್. ಮುಖ್ಯಮಂತ್ರಿಗಳು ಟೈಮ್ ಕೇಳ್ತಿದ್ದಾರೆ. ಹಂತ ಹಂತವಾಗಿ ಎಲ್ಲ ಸಾಲವನ್ನೂ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾನ್ಯ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ನಂತರ ರೈತ ಹೋರಾಟಗಾರ ಸುಭಾಷ್ ಚಂದ್ರ ಹೂಡಾ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮತ್ತು ವಿಜುವಲ್ಸ್. ಬಲ ಮತ್ತು ಎಡಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಫ್ಕೋರ್ಸ್ ಈಗಾಗಲೇ ಮೀಟಿಂಗ್ ಮಾಡಿದ್ರು. ಬಲಭಾಗದಲ್ಲಿ ಇವತ್ತು ಬೆಂಗಳೂರು ಚಲೋ ನಡೀತಾ ಇದೆ. ವಿಧಾನಸೌಧದತ್ತ ನೂರಾರು ರೈತರು ಹುಬ್ಬಳ್ಳಿ ಭಾಗದಿಂದ ಬಂದಿದ್ದಾರೆ. ಮಹದಾಯಿ ಕಳಸಾ ಬಂಡೂರಿ ಒತ್ತಾಯಿಸಿ ಹೋರಾಟವನ್ನು ಮಾಡ್ತಿದ್ದಾರೆ. ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದರೆ ಕದಲಲ್ಲ ನಾವು ಅಂತ. ಜೊತೆಗೆ ಸಂಪೂರ್ಣ ಸಾಲ ಮನ್ನಾಗೆ ಆಗ್ರಹಿಸ್ತಾ ಇದ್ದಾರೆ. ರೈತ ಮುಖ ಹೋರಾಟಗಾರರಾದ ಸುಭಾಷ್ ಚಂದ್ರ ಹೂಡಾ ಪಾಟೀಲ್ ಭೇಟಿ ಮಾಡಿದ ತದನಂತರದಲ್ಲಿ ಅವರು ಹೇಳಿಕೆ ಕೊಡ್ತಿದ್ರು. ಮುಖ್ಯಮಂತ್ರಿಗಳು ವಾಗ್ದಾನ ಕೊಟ್ಟಿದ್ದಾರೆ, ಹಂತ ಹಂತವಾಗಿ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀನಿ. ಈಗಾಗಲೇ ಸುಸ್ತಿ ಸಾಲ ಮನ್ನಾ ಇದೆ ನಿಜ, ಆದರೆ ಚಾಲ್ತಿ ಸಾಲ ಮನ್ನಾನೂ ಕೂಡ ಮಾಡ್ತೀನಿ ನಾನು, ಡೋಂಟ್ ವರಿ. ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಬಿಕಾಸ್ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು, ಅಂದರೆ ಸಂಪನ್ಮೂಲ ಕ್ರೋಢೀಕರಣವನ್ನು ನೋಡಿಕೊಂಡು ನಾನು ಸಾಲ ಮನ್ನಾ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಂತೆ.